ನುಗ್ಗೆ ಸೊಪ್ಪಿನ ಚಪಾತಿ ಮಾಡಲು ಬೇಕಾಗಿರುವ ಐಟಮ್ಸ್: ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ. ಗೋಧಿ ಹಿಟ್ಟಿಗೆ ಉಪ್ಪು ಹಾಕಿ ಒಂದು ಮಿಕ್ಸಿ ಜಾರಲ್ಲಿ ನುಗ್ಗೆ ಸೊಪ್ಪು, ಶುಂಠಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೊಂಡು ಇದಕ್ಕೆ ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಿ ನೀರು ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ರೀತಿ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಆಗಿರ್ಬೇಕು. ಆ ಪೇಸ್ಟ್ ನ ಗೋಧಿ ಹಿಟ್ಟಿಗೆ ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ. ಇದು ಮಕ್ಕಳಿಗೆ, ದೊಡ್ಡೋರ್ಗೆ ಎಲ್ಲರಿಗೂ ಕೂಡ ತುಂಬಾ ಒಳ್ಳೇದು. ಸೊ ಇದನ್ನ ನೀವು ಈ ರೀತಿ, ಯಾರು ನುಗ್ಗೆ ಸೊಪ್ಪನ್ನ ತಿನ್ನಲ್ಲವೋ, ತಿನ್ನಕ್ ಇಷ್ಟಪಡಲ್ವೋ ಅವರು ಈ ತರ ಇದನ್ನ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ನೀವು ಕೂಡ ಈ ತರ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾದಿ ಒಂದ್ ಸ್ವಲ್ಪ 10 ಮಿನಿಟ್ಸ್ ಅದು ನೆನೆಯೋಕೆ ಬಿಡ್ಬೇಕು. ನಂತರ ಅದನ್ನ ಈ ತರ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಬನ್ನಿ ಈಗ ಲಟ್ಸೋಣ. ಉಂಡೆ ಮಾಡಿ ಇಟ್ಟಿದ್ವಲ್ಲ ಅದನ್ನ ತಗೊಂಡು ಮೇಲೆ ಗೋಧಿ ಹಿಟ್ಟನ್ನ ಹಾಕಿ ಸೇಮ್ ಚಪಾತಿ ಯಾವ ರೀತಿ ಮಾಡ್ತೀವಿ ಅದೇ ತರ ಲಟ್ಸೋ. ಇದು ಚಪಾತಿನೇ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ, ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಲಟ್ಟಿಸ್ಕೋಬಹುದು. ನಾನು ಈ ತರ ಶೇಪಲ್ಲಿ ಲಟ್ಸಿದ್ದೀನಿ. ಈ ಲಟ್ಸಿರೋದನ್ನ ಈಗ ನಾವು ಕಾದಿರೋ ಹಂಚಿಗೆ ಹಾಕ್ಬಿಟ್ಟು ಬೇಯಿಸೋಣ. ಇದಕ್ಕೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಆಯಿಲ್ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿ ಬಂದಿತ್ತು ಇದು. ಬೇಕಿದ್ರೆ ನೀವು ತುಪ್ಪನೂ ಬೇಕಿದ್ರೆ ಹಾಕ್ಕೋಬಹುದು. ಚೆನ್ನಾಗಿ ಬಂದಿತ್ತು ಟೇಸ್ಟ್. ನೋಡಿ, ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ನಾನು ಇದ್ರ ಜೊತೆ ಪಲ್ಯಗಳು, ಕೋಸ್ ಪಲ್ಯ ಮತ್ತೆ ಬೀನ್ಸ್ ಪಲ್ಯ ಜೊತೆ ಪೇರ್ ಅಪ್ ಮಾಡಿದ್ದೀನಿ. ಚೆನ್ನಾಗಿತ್ತು ಟೇಸ್ಟ್. ನೀವು ಟ್ರೈ ಮಾಡಿ.